ರಿಷಬ್ ಶೆಟ್ಟಿ ಅವರು ತುಂಬಾ ಸೊಗಸಾಗಿ ಮಾಡಿದ್ದಾರೆ, ತುಂಬಾ ಡೆಡಿಕೇಶನ್ ಮಾಡಿದ್ದಾರೆ. ಯಾಕಂದ್ರೆ ಭಕ್ತಿ ರಸವಾಗಿ ಮಾಡಿದ್ದಾರೆ. ಕೊನೆ ಸೀನಲ್ಲಂತೂ ಮೈ ರೋಮಾಂಚನವಾಗಿ ಕೂದಲೆಲ್ಲ ನಿಂತ್ಕೊಂಡ್ಬಿಡುತ್ತೆ, ಅಷ್ಟು ದೈವದತ್ತವಾಗಿ ಮಾಡಿದ್ದಾರೆ. ಇದರಲ್ಲಿ ಅವ್ರ ಡೆಡಿಕೇಶನ್ ಚೆನ್ನಾಗಿದೆ. ಈ ಭಕ್ತಿ ರಸವಾಗಿ ಮಾಡಿದ್ರಿಂದ ಅವ್ರಿಗೆ 200 ಡೇಸ್ ಅಲ್ಲ 300 ಡೇಸ್ ಹೋಗ್ಲಿ, ಅವ್ರಿಗೆ ದೇವ್ರು ಚೆನ್ನಾಗಿಡ್ಲಿ. ತುಂಬಾ ಸೊಗಸಾಗಿ ಬಂದಿದೆ. ಡೈರೆಕ್ಷನ್ ತುಂಬಾ ಅಲ್ಟಿಮೇಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಡೈರೆಕ್ಷನ್. ಈ ಫಿಲಮ್ ಇದೇ ತರ ಬೇರೆಯವರು ನಿರ್ದೇಶಕರು ಈ ತರ ಮಾಡ್ಬೇಕು. ಯಾಕಂದ್ರೆ ದೈವದತ್ತವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತಾಯಿಯವರು ಬಹಳ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ದೇಹದ ಒಂದು ಸ್ವಾಭಿಮಾನನೆಲ್ಲ ತೊರೆದು ಬಿಟ್ಟಿದ್ದಾರೆ. ಒಂದು ಫ್ಯಾಷನ್ ಶೋ ಏನು ಇಲ್ಲದೆ ಅವರು ಓಪನ್ ಆಗಿ ಬಹಳ ಹೃದಯಪೂರ್ವಕವಾಗಿ ಅಭಿನಯಿಸಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ದೈವ ಅನ್ನೋದು ಕೈ ಹಿಡೀತು. ಇವತ್ತಿಂದ ಧ್ರುವ ನಕ್ಷತ್ರದಂತೆ ಅವ್ರು ಹೊಳಿತಾರೆ. ಇನ್ ಮುಂದೆ ಆಸ್ಕರ್ ಯಾರಕ್ ಸಿಗುತ್ತೆ ಅಲ್ವಾ, ರುಕ್ಮಿಣಿ ವಸಂತ್ ಅಂತ ಸಿಗ್ಲೇಬೇಕು. ಸೈಕ್ ಆಗೈತೆ. ಅದಿರ್ಲಿ ಬ್ರೋ, ರುಕ್ಮಿಣಿ ವಸಂತ್ ಅವ್ರನ್ನ ಬೆಂಗಳೂರವ್ರು ಅನ್ಕೊಂಡ್ಬಿಟ್ಟಿದಾವ್ ನೋಡ್ರೆ, ಕೊಳ್ಳೇಗಾಲದವ್ರು. ಸೈಕ್ ಬ್ರೋ. ಆ ತರ ಈ ತರ ಮೂವಿ ಇನ್ನೊಂದ್ ಬರಕ್ ಚಾನ್ಸೇ ಇಲ್ಲ. ಡೈರೆಕ್ಷನ್ ಸೈಕ್ ಐತೆ ಬ್ರೋ. ರಿಷಬ್ ಶೆಟ್ಟಿಗೆ ಒಂದು ವಾಟ್ಸ್ಆಪ್ ಹೇಳಬೇಕು. ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಮಾತೇ ಬರ್ತಾ ಇಲ್ಲ. ಮೂವಿ ಚಾಪ್ಟರ್ ಬಗ್ಗೆ ಹೇಗಿದೆ? ಸಕ್ಕದಾಗಿದೆ, ಅಲ್ಟಿಮೇಟ್ ಆಗಿದೆ ಸರ್. ಅದ್ರಲ್ಲೂ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಮೈ ಜುಮ್ ಅನ್ನತ್ತೆ. ಸೊ ಸೂಪರ್ ಸರ್, ನಂಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಸಕ್ಕದಾಗಿ ಮಾಡಿದ್ದಾರೆ. ಮತ್ತೆ ಡೈರೆಕ್ಷನ್ ಎಲ್ಲ ಸಕ್ಕದಾಗಿದೆ, ಅಲ್ಟಿಮೇಟ್ ಆಗಿದೆ ಸರ್. ಇನ್ನೊಂದ್ಸಲ ನೋಡ್ಬೇಕು ಅಂತ ಅನಿಸ್ತು. ಇನ್ನೊಂದ್ಸಲ? ಹೌದು ಸರ್. ಓಕೆ, ಅವ್ರ ಆಕ್ಟಿಂಗ್ ಹೇಗಿದೆ? ಆಕ್ಟಿಂಗ್ ಮಾತ್ರ ರಿಷಬ್ ಶೆಟ್ಟಿ ಅವ್ರದ್ದು ತುಂಬಾನೇ ಚೆನ್ನಾಗಿದೆ. ಡೈರೆಕ್ಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಂತ ಮೂವಿ ಬೇಕು ಅಂತೀರಾ? ಹೌದು ಸರ್. ಇನ್ನೊಂದ್ಸಲ ಇಂತ ಮೂವಿ ಯಾರು ತೆಗಿತಾರೋ ಇಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಇಂತ ಮೂವಿ ಬೇಕಲೇಬೇಕು. ತುಂಬಾ ಇಷ್ಟ ಆಯ್ತು ಮೂವಿ. ಕನ್ನಡಕ್ಕೆ ಈ ತರ ಮೂವಿ ಬೇಕು. ಸುಮಾರು ದಿನಗಳಾಗ್ಬಿಟ್ಟಿತ್ತು. ಸೊ ಕನ್ನಡಕ್ಕೆ ಈ ತರ ಮೂವಿ ಬೇಕು. ಇನ್ನು ಕಾಂತಾರ 3 ಬಂದು ಜನ ಹಿಂಗೆ ಬರ್ಲಿ. ಇನ್ನು 200 ದಿನ ಇಲ್ಲ 300 ದಿನ ಓಡ್ಲಿ. ಕನ್ನಡಕ್ಕೆ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಸೂಪರ್. ಪುಟಿ ನೋಡ್ದಾ? ಏನ್ ಅನ್ನಿಸ್ತು? ಚೆನ್ನಾಗಿತ್ತು. ವಾವನ ಸೀನ್ ಯಾವ್ದು ಅದ್ರಲ್ಲಿ? ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗೈತೆ. ತಲೆ ಎಲ್ಲಿತ್ತು ಅದೇ ಡೌಟು, ಅದ್ ಎಲ್ಲಿ ಬರುತ್ತೆ. ಯಾರ್ದು? ರಿಷಬ್ ಶೆಟ್ಟಿ ಅವ್ರದ್ದು? ರಿಷಬ್ ಶೆಟ್ಟಿ ಅವ್ರದ್ದು. ಅದ್ ಹೆಂಗ್ ಮಾಡಿದ್ರು ಅನ್ನೋದು, ಅದು ದೈವ ಇದಿಲ್ದೆ ಆಗಲ್ಲ, ಎಲ್ಲರಿಗೂ ಆಗಲ್ಲ ಅದು ಅಲ್ವಾ. ಸ್ಟೋರಿ ಹಿಂಗ್ ತೆಗಿಯಕ್ಕೆ ಎಷ್ಟು ಇನ್ಸ್ಪಿರೇಷನ್ ಯಾರು ಕೊಡ್ತಾರೋ ಅದೇನು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಆ ತರ ಆಗ್ಬಿಟ್ಟೈತೆ ನೋಡ್ಬೇಕಾದ್ರೆ. ಮೈ ಜುಮ್ ಅನಿಸ್ತು. ಜುಮ್ ಅನ್ನಿಸ್ತು. ಫಸ್ಟ್ ಅನ್ಸ್ಲಿಲ್ಲ, ಲಾಸ್ಟ್ ಅಲ್ಲಿ ಹೂದೋಟ ನಮಗೂ ಬೇಕು ಅನಿಸ್ತದ. ಬೀದೀಶ್ವರಂದು ಹೂದೋಟ ನಮಗೂ ಬೇಕು. ನಾವು ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಸರ್. ಅದು ಅದೇ ನಾ ಹೇಳಿಲ್ವಾ, ತಲೆ ಅಷ್ಟು ಓಡ್ಬೇಕು, ಅಷ್ಟು ಎಲ್ಲರಿಗೂ ಬರಲ್ಲ ಅದು. ಮೂವಿ ಬೇಕು ಅಂತೀರಾ? ಎಲ್ಲರಿಗೂ ಬರಲ್ಲ ಅದು. ಏನ್ ಹೇಳ್ತೀರಾ? ಅದೇ ಇವತ್ತಿನ ಸಿಚುವೇಶನ್ಗೆ ನೋಡೋ ಅಂತದ್ ಒಂದು ಮೂವಿ ಆಗಿದೆ. ಏನ್ ಅನಿಸ್ತು ನೋಡ್ಬೇಕಾದ್ರೆ ನಿಮ್ಗೆ? ಅದೇ ಎಲ್ಲ ಒಂಥರ ಭಯ ಎಲ್ಲ. ಈ ಟೆನ್ಷನ್ ಇರೋರಿಗೆ, ಹಾರ್ಟ್ ಅಟ್ಯಾಕ್ ಎಲ್ಲ ಇರೋರಿಗೆ ಜಲ್ದಿ ಹೋಗ್ಬಿಡ್ತಾರೆ ಅಂತ ನನ್ನ ಜಲ್ದಿ ಸೌಂಡ್ ಜಾಸ್ತಿ. ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ರಿಷಬ್ ಶೆಟ್ಟಿ ಅವರ ಸೌಂಡ್ ಆಕ್ಟಿಂಗ್ ಇಸ್ ವೆರಿ ಗುಡ್. ದೈವ ಶಕ್ತಿ ಮುಂದೆ ತಲೆ ಬಾಗ್ಬೇಕು, ಯಾರನ್ನು ಅವ್ರ ವಿರುದ್ಧ ಹೋಗ್ಬಾರ್ದು ಅನ್ಸುತ್ತೆ ಸರ್. ನೋಡಿದ್ರೆ ದೈವ ಶಕ್ತಿ ಮುಂದೆ ಯಾರ್ಯಾದ್ರೂ ತಲೆ ಬಾಗ್ಬೇಕು. ನಾವು ಭಕ್ತಿಯಿಂದ ತಲೆ ಬಾಗ್ದಾಗ ಅದು ನಮ್ಗೆ ನಾವು ಶರಣಾಗತಿ ಆಗ್ಬೇಕು. ಅದಕ್ಕೆ ಅವಾಗ ನಮ್ಗೆ ಒಳ್ಳೇದಾಗುತ್ತೆ. ನಾವು ಅದ್ ವಿರುದ್ಧ ಹೋಗ್ಬಾರ್ದು. ಕರೆಕ್ಟ್ ಮೇಡಮ್. ಆ ಡೈರೆಕ್ಷನ್ ಹೇಗೆ ಅನಿಸ್ತು ತುಂಬಾ ನಿಮ್ಗೆ? ಚೆನ್ನಾಗಿದೆ ಸರ್. ರಿಷಬ್ ಶೆಟ್ಟಿ ಅವ್ರು ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಅವ್ರು ಚೆನ್ನಾಗಿದೆ. ಪಟ್ಟಿರೋ ಪರಿಶ್ರಮಕ್ಕೆ ಹೌದು, ಹೌದು. ಫಲ ಸಿಗುತ್ತೆ ಅಂತ ಸಿಗುತ್ತೆ ಸರ್, ಸಿಗುತ್ತೆ ಸರ್, ಸಿಗುತ್ತೆ ಸರ್, ಸಿಕ್ಕಿದೆ ಅಂತಿದ್ದೀರಾ? ಸಿಕ್ಕಿದೆ, ಓಡುತ್ತೆ ಇನ್ನೂ ಚೆನ್ನಾಗಿ ಸಿಗುತ್ತೆ 100 ಸರ್. ಡೇಸ್ ಓಡುತ್ತೆ ಅಂತೀರಾ? ಹೌದು ಸರ್, ಹೌದು, ಓಡುತ್ತೆ ಅಂತೀರಾ? ಓಡುತ್ತೆ. ಕೊಟ್ಟಿರೋ ಪೈಸಾ ವಸೂಲಿನಾ? ಹೌದು ಸರ್, ಲಾಸ್ ಇಲ್ಲ. ಎಲ್ಲರೂ ತಿರುಗ್ ನೋಡತರ ಆಯ್ತಲ್ಲ, ಅಷ್ಟು ಖುಷಿ. ಅದ್ರದ್ದು ಆಕ್ಷನ್ ಸೂಪರ್ ಆಕ್ಷನ್. ಏನ್ ಅನ್ನಿಸ್ತು? ಚೆನ್ನಾಗಿತ್ತು. ರಿಷಬ್ ಶೆಟ್ಟಿ ಅವ್ರು ಚೆನ್ನಾಗಿ ಆಕ್ಟಿಂಗ್ ಮಾಡವ್ರ?